ಹಾಯ್ ಎಲ್ಲರಿಗೂ ಸೌಮ್ಯಾಸ್ ವರ್ಲ್ಡ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತು ಕೂಡ ಹೋಗ್ತಾ ಇರೋದು ಮಂಗಳೂರಿನ ಪ್ಲೇಸಸ್ಗೆ. ಆದರೆ ಟೆಂಪಲ್ಗೆ ಹೋಗ್ತಾ ಇರೋ ಅನ್ನೋ ಖುಷಿ ಇದೆ. ತುಂಬಾ ಬಿಸಿಲಿರ್ತಾಯ್ತಾ. ಬಿಸಿಲು ನಿಮಗೂ ಕೂಡ ಗೊತ್ತಾಗ್ತಾ ಇರ್ಬೋದು, ವಿಡಿಯೋದಲ್ಲಿ ಕಾಣಿಸ್ತಾ ಇರ್ಬೋದು. ಇದು ಫಸ್ಟ್ ದೇವಸ್ಥಾನಕ್ಕೆ ನಾವು ಬಂದಿರುವಂಥದ್ದು ಬಪ್ಪನಾಡುಗೆ. ಬಪ್ಪನಾಡುವಲ್ಲಿ ಹೊರಗಡೆ ದೇವಸ್ಥಾನದ ಗೋಪುರ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಇಲ್ಲಿ ಒಳಗಡೆ ದರ್ಶನ ಮಾಡ್ಕೊಳ್ಳೋದಕ್ಕೆ ಇವಾಗ ಹೊರಟಿದ್ದೀವಿ. ಇಷ್ಟು ಮಾತ್ರ ನಮಗೆ ಏನು ವೀಡಿಯೋಸ್ ಮಾಡೋದಕ್ಕೆ ಮಾತ್ರ ಅಲೋ ಮಾಡಿದರು, ಒಳಗಡೆ ಇರಲಿಲ್ಲ. ಸೊ ಹಾಗಾಗಿ ಹೊರಗಡೆ ಮಾತ್ರ ವೀಡಿಯೋ ಮಾಡಿಕೊಂಡು ದರ್ಶನ ಮುಗಿಸ್ಕೊಂಡು ನಾವಿವಾಗ ವಾಪಸ್ ಹೊರಟ್ವಿ ನೆಕ್ಸ್ಟ್ ದೇವಸ್ಥಾನಕ್ಕೆ. ನೆಕ್ಸ್ಟ್ ಹೋಗೋದು ಎಲ್ಲಿಗೆ ಅಂತ ಹೇಳಿದ್ರೆ ಕಟೀಲುಗೆ. ನಾನು ಆಲ್ರೆಡಿ ಒಂದು ಸಲ ಕಟೀಲಿಗೆ ಹೋಗಿದ್ದೀನಿ, ಆದರೆ ಇದು ಸೆಕೆಂಡ್ ಟೈಮು ಹೋಗ್ತಾ ಇರೋದು. ಬೆಳಿಗ್ಗೆ ಒಂದು 10 ಓ ಕ್ಲಾಕಿಗೇನೋ ಹೊರಟ್ವಿ ನಾವು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಬಿಟ್ಟು. ನಮ್ಮ ಬ್ರದರ್ ಇನ್ ಲಾ ಅದನ್ನೆಲ್ಲ ಅರೇಂಜ್ ಮಾಡಿದರು. ಅವರಿಗೂ ಕೂಡ ಒಂದು ಥ್ಯಾಂಕ್ಸ್ ಹೇಳಲೇಬೇಕು, ಯಾಕೆಂದರೆ ಎಷ್ಟು ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿದರು ಅಂದರೆ ಬೆಳಿಗ್ಗೆಯಿಂದ ಸಂಜೆ ತನಕ 9 ದೇವಸ್ಥಾನ ಹೆಂಗೆ ನಾವು ಒನ್ ಡೇಯಲ್ಲಿ ಮುಗಿಸಿದ್ವಿ ಅಂತ ನಮಗೆ ಗೊತ್ತೇ ಆಗಲಿಲ್ಲ. ಅಷ್ಟು ಚೆನ್ನಾಗಿ ದೇವರ ದರ್ಶನ ಆಗಿರ್ಬೋದು ಅಥವಾ ಟ್ರಾವೆಲಿಂಗ್ ಆಗಿರ್ಬೋದು ತುಂಬಾ ಚೆನ್ನಾಗಾಯಿತು. ಹಾಗೆ ನಮ್ಮದು ಸ್ವಲ್ಪ ಹರಟೆ ಸಿಸ್ಟರ್ ಜೊತೆ ಎಲ್ಲ ಮಾಡಿಕೊಂಡು ನಾವು ಕಾರಲ್ಲಿ ಎಂಜಾಯ್ ಮಾಡ್ಕೊಂಡು ಹೋದ್ವಿ. ಡ್ರೈವರ್ ಅಣ್ಣ ಕೂಡ ತುಂಬಾ ಚೆನ್ನಾಗಿ, ಅಂದರೆ ಎಷ್ಟು ಪೇಷನ್ಸಿಂದ ನಾವು ಎಷ್ಟು ಹೊತ್ತು ಕೂಡ ದರ್ಶನ ಮಾಡಿದ್ರು ಕೂಡ ತುಂಬಾ ಚೆನ್ನಾಗಿ ಕೋಆಪ್ರೇಟಿವ್ ಆಗಿ ಅವರು ತಾಳ್ಮೆಯಿಂದ ಕಾದು ನಮಗೆ ದರ್ಶನ ಮಾಡಿಸ್ಕೊಂಡು ಕರ್ಕೊಂಬಂದರು. ಅವರಿಗೂ ಕೂಡ ಒಂದು ಥ್ಯಾಂಕ್ಸ್. ಇವಾಗ ಸೆಕೆಂಡ್ ನೀವು ನೋಡ್ತಾ ಇರೋದು ಕಟೀಲು ದುರ್ಗಾ ಪರಮೇಶ್ವರಿ ದೇವಸ್ಥಾನ. ತುಂಬಾ ಚೆನ್ನಾಗಿತ್ತು. ದರ್ಶನ ಕೂಡ ತುಂಬಾ ಚೆನ್ನಾಗಾಯಿತು. ಹಾಗೆ ಅಲ್ಲಿ ಕಟೀಲಲ್ಲಿ ಯಾವಾಗಲೂ ಕೂಡ ಮದುವೆ ಆಗೇ ಆಗುತ್ತೆ. ಅಲ್ಲೂ ಒಂದು ಮದುವೆ ನಡೀತಾ ಇತ್ತು. ಅದು ಮುಗಿಸ್ಕೊಂಡು ದೇವ್ರ ದರ್ಶನ ಮಾಡ್ತಾಯಿದ್ರು. ಹಾಗೆ ಅಲ್ಲಿ ಒಂದು ಹಸು ಮತ್ತು ಕರು ಇತ್ತು. ಅದು ಆ ಕ್ಲಿಪ್ಪಿಂಗು ಕೂಡ ತೊಗೊಂಡೆ ನಾನು, ಚೆನ್ನಾಗಿತ್ತು ಅಂತ ಅಂದ್ಬಿಟ್ಟು. ಲಾಸ್ಟ್ ಟೈಮ್ ಹೋದಾಗ ನಾನು ಹಸು ಕರು ಅದೆಲ್ಲ ನಾನು ಅಷ್ಟೊಂದೇನು ಅಬ್ಸರ್ವ್ ಮಾಡಿರಲಿಲ್ಲ, ಅಥವಾ ಅದು ಮೊದಲಿಂದ ಇತ್ತು ಅನಿಸುತ್ತೆ. ಆದರೆ ನಾನು ಅದ್ರ ಬಗ್ಗೆ ಯೋಚನೆ ಮಾಡಿಬಿಟ್ಟು ನಾನು ನೋಡೋಕ್ಕೇನೋ ಹೋಗಿರಲಿಲ್ಲ ಅಂತ ಅನಿಸುತ್ತೆ. ಈ ಸಲ ಮಾತ್ರ ಅದು ಕೂಡ ನನಗೆ ನೋಡೋದಕ್ಕೆ ಸಿಕ್ತು. ನನಗೂ ಕೂಡ ತುಂಬಾ ಖುಷಿ ಆಯಿತು. ವಾಪಸ್ಸು ನಾವು ಇವಾಗ ಹೊರಟಿರೋದು ಪೊಳಲಿಗೆ. ಆದಷ್ಟು ಮಂಗಳೂರಿಗಿಂತ ಸ್ವಲ್ಪ ದೂರದಲ್ಲಿರುವಂಥ ಎಲ್ಲ ದೇವಸ್ಥಾನನ ಫಸ್ಟ್ ಮುಗಿಸ್ಕೊಂಡು ಆಮೇಲೆ ಮಂಗಳೂರು ಏನು ಹತ್ತಿರ ಇರುವಂಥ ದೇವಸ್ಥಾನಕ್ಕೆ ಹೋಗೋಣ. ಯಾಕೆಂದರೆ ಒನ್ ಡೇಯಲ್ಲಿ ನಾವು 9 ಟೆಂಪಲ್ ಮುಗಿಸ್ಬೇಕು ಅಂತ ಹೇಳಿದ್ರೆ ಸ್ವಲ್ಪ ಕಷ್ಟನೇ ಆಗುತ್ತೆ ಟೈಮ್ ಮ್ಯಾನೇಜ್ಮೆಂಟ್. ಒಂದೊಂದು ಸರಿ ಏನಾಗುತ್ತೆ ಅಂದರೆ ನಾವು ಒಂದೊಂದು ದೇವಸ್ಥಾನ ಮುಗಿಸ್ಕೊಂಡು ಹೋಗ್ತಾ ಇರಬೇಕಾದ್ರೆ ಆ ದೇವಸ್ಥಾನದಲ್ಲಿ ಟೈಮಿಂಗ್ ಅಂತ ಇಟ್ಟಿರ್ತಾರೆ ದರ್ಶನಕ್ಕೆ ಅಂತ. ಅದು ಕ್ಲೋಸ್ ಆಗಿಬಿಟ್ರೆ ನಮಗೆ ತೊಂದರೆ ಆಗಿಬಿಡುತ್ತೆ, ದರ್ಶನ ಸಿಗಲ್ಲ ಅಂತ ಅಂದ್ಬಿಟ್ಟು ಈ ಥರ ಮಾಡಿಕೊಂಡು, ಅಂದರೆ ಟೈಮ್ ಎಲ್ಲ ಮ್ಯಾನೇಜ್ಮೆಂಟ್ ಮಾಡಿಕೊಂಡು ಹೋಗ್ತಾ ಇರೋದು. ಇವಾಗ ನಾವು ಕಟೀಲಲ್ಲಿ ಊಟ ಇತ್ತು, ಆದರೆ ಕಟೀಲಲ್ಲಿ ಊಟ ಮಾಡೋಕ್ಕೆ ಹೋಗಲಿಲ್ಲ. ಸೀದಾ ನಾವು ಪೊಳಲಿಗೆ ಹೋದ್ವಿ ದರ್ಶನ ಮುಗಿಸ್ಕೊಂಡು. ಅಲ್ಲೇ ಅನ್ನ ಪ್ರಸಾದನ ಸ್ವೀಕರಿಸೋಣ ಅಂತ ಅಂದ್ಬಿಟ್ಟು. ಬಿಸಿಲು ಮಾತ್ರ ತುಂಬಾ ಭಯಂಕರವಾಗಿತ್ತು ಅಂತ ಹೇಳ್ಬೋದು. ನಾನು ಮಂಗಳೂರಿಗೆ ಬಂದಿರುವಂಥದ್ದು ಫಸ್ಟ್ ಟೈಮ್. ಸೊ ಹಾಗಾಗಿ ನನಗೆ ಮಂಗಳೂರಲ್ಲಿ ಅಷ್ಟೊಂದು ಪ್ಲೇಸಸ್ ಬಗ್ಗೆ ನಂಗೆ ಸರಿಯಾಗಿ ಅಷ್ಟೇನೂ ಗೊತ್ತಿಲ್ಲ. ನಾನು ಗೊತ್ತಿರೋದಂದರೆ ನನಗೆ ಕಟೀಲು ಒಂದು ಸಲ ಬಂದಿದ್ದೆ ನಾನು ಕಟೀಲ್ಗೆ, ಸೊ ಹಾಗಾಗಿ ಗೊತ್ತು ಅಷ್ಟೇ. ನಾವು ಪೊಳಲಿಗೆ ಎಂಟ್ರಾದಾಗ ಆಲ್ರೆಡಿ ಮಹಾಪೂಜೆ ನಡೀತಾ ಇತ್ತು. ತುಂಬಾ ಜನ ಇದ್ದರು, ಕ್ರೌಡು. ಹಾಗೆ ನಾವು ಮಹಾಪೂಜೆನ ತಪ್ಪಿಸ್ಕೋಬಾರ್ದು ಅಂತ ಅಂದ್ಬಿಟ್ಟು ಫಸ್ಟು ಪೂಜೆನ ಮುಗಿಸ್ಕೊಂಡ್ವಿ, ದರ್ಶನ ಎಲ್ಲ ಮಾಡ್ಕೊಂಡ್ಬಿಟ್ವಿ. ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದು ಕೂತ್ಕೊಂಡು, ಇದು ಪೊಳಲಿ ರಾಜರಾಜೇಶ್ವರಿ ದೇವಿ ಅಂತ. ತುಂಬಾ ಚೆನ್ನಾಗಾಯಿತು ದರ್ಶನ. ಅಲ್ಲಿ ನೋಡಿ ರಥ ಕೂಡ ಇಟ್ಟಿದ್ದಾರೆ, ನಿಮಗೆ ಕಾಣಿಸ್ತಾ ಇರ್ಬೋದು. ರಥವು ಕೂಡ ತುಂಬ ಚೆನ್ನಾಗಿ ಪ್ಲೇಸ್ ಇಟ್ಟು ಎಷ್ಟು ಚೆನ್ನಾಗಿ ಗ್ಲಾಸ್ ಎಲ್ಲ ಮಾಡಿ ಎಷ್ಟು ಚೆನ್ನಾಗಿ ಮಾಡಿದರು. ದೇವಸ್ಥಾನದ ಸುತ್ತಮುತ್ತಲೂ ಕೂಡ ಎಷ್ಟು ಚೆನ್ನಾಗಿ, ಎಷ್ಟು ಕಾಮಾಗಿ ಚೆನ್ನಾಗಿತ್ತು ವಾತಾವರಣ ಅಂತ. ಇದು ಹುಲಿಯ ಮುಖವಾಡ, ಅಂದರೆ ಹುಲಿಯ ವೇಷದ
ಮುಖವಾಡ ಏನಿತ್ತಲ್ಲ ಚೆನ್ನಾಗಿ ಇತ್ತು ನೋಡೋಕ್ಕೆ. ಅದನ್ನು ಕೂಡ ಒಂದು ಕ್ಲಿಪ್ಪಿಂಗನ್ನು ನಾನು ತೊಗೊಂಡೆ. ಎಷ್ಟು ಚೆನ್ನಾಗಿ ಜೋಡಿಸಿದ್ರು ಅರೇಂಜ್ಮೆಂಟ್ ಅಂದರೆ ತುಂಬಾ ಚೆನ್ನಾಗಿತ್ತು ನೋಡೋದಕ್ಕೆ ಅಂತ. ಇಲ್ಲಿ ಈಗ ನೀವು ನೋಡ್ತಾ ಇರುವಂಥದ್ದು ಯಾಗಶಾಲೆ ಅಂತ. ಅಲ್ಲಿ ಹೋಮ ಹವನಗಳನ್ನೆಲ್ಲ ಮಾಡ್ತಾರಲ್ಲ, ಪೂಜೆ ಯಾರಾದರೂ ಹೇಳಿದ್ರೆ ಯಾಗಗಳು ಅಥವಾ ಯಾವ್ದಾದ್ರು ಒಂದು ಹೋಮಗಳ ಇರೋದಾದರೆ ಅಲ್ಲಿ ಮಾಡ್ತಾರೆ ಯಾಗಶಾಲೆಯಲ್ಲಿ. ಇವಾಗ ಆಲ್ರೆಡಿ ನಮಗೆ ಹೊಟ್ಟೆ ಹಸಿವಾಗಿತ್ತು, 1:30 ಆಗಿತ್ತು ಅಂತ ಅನ್ಸುತ್ತೆ. ಹಾಗೆ ಬಿಸಿಲು ಕೂಡ ಜಾಸ್ತಿ ಆಗಿತ್ತು. ಅಲ್ಲಿ ನೀವು ನೋಡ್ತಾ ಇರ್ಬೋದು, ಬಿಸಿಲಲ್ಲಿ ನಡೆಯೋಕ್ಕಾಗ್ತಾ ಇರಲಿಲ್ಲ. ಅಲ್ಲೆಲ್ಲ ಫುಲ್ಲು ಸುಟ್ಟು ಹೋದಂಗೆ ಆಗ್ತಿತ್ತು. ಮ್ಯಾಟ್ ಎಲ್ಲ ಹಾಕಿದ್ದಾರೆ, ಆದರೂ ಕೂಡ ಬಿಸಿಲನ್ನ ತಡೆಯೋಕ್ಕಾಗದೇ ಇರುವಷ್ಟು ಬಿಸಿಲಿತ್ತು. ಹಾಗೆ ನಾವು ಬಂದು ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದು ಕೂತ್ಕೊಂಡ್ವಿ. ಅಲ್ಲಿ ಹೊರಗಡೆ ಶ್ರೀ ಕ್ಷೇತ್ರ ಪೊಳಲಿ ಅಂತ ಬರ್ತಿದ್ರು. ಅಲ್ಲಿ ಕೂತ್ಕೊಂಡು ಒಂದು ಸ್ವಲ್ಪ ಹೊತ್ತು ಆಮೇಲೆ ಈಗ ನಾವು ಬಂದಿದ್ದು ಅನ್ನ ಪ್ರಸಾದ ಸ್ವೀಕಾರ ಮಾಡೋದಕ್ಕೆ. ತುಂಬಾ ಚೆನ್ನಾಗಿರುತ್ತೆ ಅನ್ನ ಪ್ರಸಾದ. ನನಗೆ ದೇವಸ್ಥಾನದ ಪ್ರಸಾದ ಅಂದರೆ ತುಂಬ ಇಷ್ಟ. ಹಾಗೆ ಅನ್ನ, ಟೊಮೆಟೊ ಸಾರು, ಹಾಗೆ ಅನ್ನ ಹುಳಿ, ಪಾಯಸ, ಹಾಗೆ ಒಂದು ಪಲ್ಯ ಮಾಡಿದರು. ತುಂಬಾ ಚೆನ್ನಾಗಿತ್ತು. ಪೊಳಲಿ ನಾವು ಊಟ ಮುಗಿಸ್ಕೊಂಡ್ವಿ. ಅಲ್ಲಿಂದ ನಾವು ಹೊರಟಿದ್ದು ಕುಡುಪುಗೆ, ಅನಂತ ಪದ್ಮನಾಭ ದೇವಸ್ಥಾನಕ್ಕೆ. ಅಲ್ಲಿ ಹೋಗೋದ್ರೊಳಗಡೆ ಟೈಮ್ ಮುಗ್ದೋಗಿತ್ತು ದರ್ಶನದ್ದು. ಅಲ್ಲಿ ಹೊರಗಡೆನೇ ದೇವರಿಗೆ ನಮಸ್ಕಾರ ಮಾಡಿಬಿಟ್ಟು ಅಲ್ಲಿಂದ ಹೊರಟ್ವಿ. ಇವಾಗ ನಾವು ಬಂದಿರುವಂಥದ್ದು ಕೊರಗಜ್ಜ ದೇವರ ಮೂಲ ಸ್ಥಳ, ಅಂದರೆ ಎಲ್ಲಿ ಅವರು ಮೊದಲು ಇದ್ದರು ಆ ದೇವಸ್ಥಾನಕ್ಕೆ ಬಂದು ದರ್ಶನ ಮಾಡಿಕೊಂಡು ಇವಾಗ ನಾವು ಹೊರಡ್ತಾ ಇದ್ದೀವಿ. ಇವಾಗ ನಾವೇನು ಕೊರಗಜ್ಜ ಸ್ವಾಮಿ ದೇವಸ್ಥಾನದ ದರ್ಶನ ಮಾಡಿದ್ವಲ್ಲ, ಅದು ಕೂಡ ಕುತ್ತಾರಲ್ಲೇ ಇರೋದು. ಆದರೆ ಅದು ಆದಿಸ್ಥಳಕ್ಕಿಂತ ಸ್ವಲ್ಪ ದೂರದಲ್ಲಿದೆ. ಅದರ ಹೆಸರು ನನಗೆ ಕರೆಕ್ಟಾಗಿ ಗೊತ್ತಾಗಲಿಲ್ಲ. ಇವಾಗ ನಾವು ಬಂದಿರುವಂಥದ್ದು ಕುತ್ತಾರು ಅಲ್ಲಿರುವ ಕೊರಗಜ್ಜ ಸ್ವಾಮಿಯ ಆದಿಸ್ಥಳಕ್ಕೆ. ಗೋಪುರಗಳೆಲ್ಲ ಮಾಡ್ತಾ ಇದ್ದಾರೆ ಅಷ್ಟೇ, ಇನ್ನು ಪೂರ್ತಿ ಕಂಪ್ಲೀಟ್ ಆಗಲಿಲ್ಲ ದೇವಸ್ಥಾನದ ಗೋಪುರ. ಹಾಗೆ ದೇವಸ್ಥಾನವು ಕೂಡ ಕಟ್ತಾ ಇದ್ದಾರೆ ಅಂತ ಹೇಳಿದ್ರು. ಇವಾಗ ನಾವು ಮೆಟ್ಲು ಇಳ್ಕೊಂಡು ಸ್ವಲ್ಪ ದೂರ ನಡಿಬೇಕು ಕೊರಗಜ್ಜ ದೇವಸ್ಥಾನಕ್ಕೆ ಹೋಗೋದಕ್ಕೆ. ನಾವು ದೇವಸ್ಥಾನಕ್ಕೆ ಬಂದ ತಕ್ಷಣ ಅಲ್ಲಿ ಒಬ್ಬರು ಹೇಳಿದ್ರು, ವಾಚ್ಮ್ಯಾನ್, ನೀವು ಹೀಗೆ ಹೋಗ್ಬೋದು, ದೇವಸ್ಥಾನದ ಕೆಳಗಡೆ ಕೂಡ ಕಾರು, ಆಟೋ, ಬೈಕ್ ಎಲ್ಲ ಹೋಗಿ ಅಂತ. ಬಟ್ ನಾವು ಆಲ್ರೆಡಿ ಇಳಿದ್ಬಿಟ್ಟಿದ್ವಿ. ಸೊ ಹಾಗಾಗಿ ನಾವು ಗೋಪುರದ ಕೆಳಗಡೆ ಮೆಟ್ಲು ಇಳ್ಕೊಂಡು ಬಂದ್ವಿ. ಸ್ವಲ್ಪ ಮೆಟ್ಲುಗಳಿವೆ ನಡೆಯೋದಕ್ಕೆ ಅಂತ, ಏನು ಸುಸ್ತೇನೂ ಆಗಲಿಲ್ಲ, ನಡ್ಕೊಂಡು ಹೋಗ್ಬೋದು. ಮೆಟ್ಲು ಇಳ್ಕೊಂಡು ಕೆಳಗಡೆ ಬಂದ ತಕ್ಷಣ ನಮ್ಗನ್ಸಿದ್ದೇನು ಅಂದರೆ ತುಂಬಾ ಪ್ಲೇಸ್ ಇದೆ ಏನು ಪಾರ್ಕಿಂಗಿಗೆ ಅಂತ. ಎಷ್ಟೊಂದು ಆಟೋ, ಕಾರು, ಆಮೇಲೆ ಬೈಕು, ತುಂಬ ಜನ ಬಂದಿದ್ರು ಅಂತ ಅನ್ನಿಸ್ತು ನನಗೆ ಆವಾಗಲೇ. ಯಾಕೆಂದರೆ ಅಷ್ಟೊಂದು ಕಾರು, ಬೈಕು ಎಲ್ಲ ಇತ್ತು. ಹಾಗೆ ಇದು ಇವಾಗ ನೀವು ನೋಡ್ತಾ ಇರೋದು ಆದಿಸ್ಥಳ ಸ್ವಾಮಿ ಕೊರಗಜ್ಜ ದೇವಸ್ಥಾನ. ಇಲ್ಲಿ ಸ್ವಾಮಿ ಕೊರಗಜ್ಜ ದೇವರು ಬಂದು ನೆಲೆಸಿರುವಂಥದ್ದು. ಅಲ್ಲಿ ದರ್ಶನ ಮಾಡಿಕೊಂಡು ಆಮೇಲೆ ಬಂದು ಕ್ಲಿಪ್ಪಿಂಗನ್ನು ತಗೊಂಡೆ. ಹಾಗೆ ಒಂದು 2-3 ಫೋಟೋವನ್ನು ಕೂಡ. ಕೊರಗಜ್ಜ ಸ್ವಾಮಿಯ ಪಕ್ಕದಲ್ಲೇ ಅಂದರೆ ಎದುರುಗಡೆನೆ 2 ದೇವಸ್ಥಾನಗಳು ಹೋದ್ವಿ ನಾವು. ಅದಕ್ಕೆ ಒಂದು ಪುರಾತನವಾದ ಒಂದು ಹಿನ್ನೆಲೆ ಕತೆ ಇದೆ. ನೀವು ನೋಡ್ತಾ ಇರ್ಬೋದು, ಅಲ್ಲಿ ಆದಿಸ್ಥಳ ಶ್ರೀ ಅಮ್ಮ ಅಂತ ಏನು ದೇವರಿದೆ, ಅದು ಕೂಡ. ಹಾಗೆ ಅದ್ರ ಪಕ್ಕದಲ್ಲಿರುವಂಥ ಇವಾಗ ಏನು ನೀವು ನೋಡಿದ್ರಲ್ಲ ದೇವಸ್ಥಾನ, ಅದು ಏನೋ ಒಂದು ಕತೆ ರಿಲೇಟೆಡ್ ಇದೆ. ಆದರೆ ನಿಮ್ಗೆ ಯಾರಿಗಾದರೂ ಅದ್ರದ್ದು ಕತೆ ಗೊತ್ತಿದ್ದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನನಗೆ ಅದ್ರದ್ದು ಪೂರ್ಣ ಕತೆ ಗೊತ್ತಿಲ್ಲ. ನಾವು ಮೊದಲೇ ಏನು ಮಾಡಿದ್ವಿ ಅಂತ, ಅಲ್ಲಿ ದೇವರಿದ್ರಲ್ಲ ಅಮ್ಮ, ಆ ದೇವಸ್ಥಾನವನ್ನು ಕೈ ಮುಕ್ಕೊಂಡು ಆಮೇಲೆ ಪಕ್ಕದಲ್ಲಿರುವಂತಹ ಅಲ್ಲಿ ಮತ್ತೊಂದು ದೇವಸ್ಥಾನ ಇದೆ, ಅಲ್ಲಿ ಕೈ ಮುಗಿದು ಆಮೇಲೆ ನಾವು ದರ್ಶನಕ್ಕೆ ಬಂದಿದ್ದು. ನಮ್ಮ ಕೊರಗಜ್ಜ ಸ್ವಾಮಿ ದೇವಸ್ಥಾನದ ದರ್ಶನ ಮಾಡಿಕೊಂಡು ನೋಡಿ ಹೇಗೆ ಗೋಪುರ ಕಟ್ತಾ ಇದ್ದಾರೆ. ಹಾಗೆ ಕೊರಗಜ್ಜ ಸ್ವಾಮಿ ದೇವರಿಗೂ ಕೂಡ ಒಂದು ಪಕ್ಕದಲ್ಲಿ ದೇವಸ್ಥಾನವನ್ನು ಕಟ್ತಾ ಇದ್ದಾರೆ. ಕೊರಗಜ್ಜ ಸ್ವಾಮಿ ದೇವಸ್ಥಾನದ ಪಕ್ಕದಲ್ಲೇ ಒಂದು ಅಂಗಡಿಗೆ ಹೋದ್ವಿ. ಯಾಕೆಂದರೆ ತುಂಬ ಬಿಸಿಲಿರೋ ಕಾರಣ ಏನಾದರೂ ಜ್ಯೂಸ್ ಕುಡಿಯೋಣ ಅಂತ. ಅಲ್ಲಿ ಗೋಲಿ ಸೋಡಾ ಇತ್ತು. ಊರಿಗೆ ಹೋದಾಗ ಗೋಲಿ ಸೋಡಾ ಕುಡಿಬೇಕು ಅಂತ ಅಂದ್ಕೊಂಡಿದ್ದೆ. ಇವತ್ತು ಚಾನ್ಸ್ ಸಿಕ್ತು, ಹಾಗೆ ಕುಡ್ಕೊಂಡು ಇವಾಗ ನಾವು ಬಂದಿರುವಂಥದ್ದು ಸೋಮೇಶ್ವರ ಬೀಚ್ಗೆ, ಅಂದರೆ ಸೋಮೇಶ್ವರ ಟೆಂಪಲ್ಗೆ ಹೋಗೋಣ ಅಂತ ಅಂದ್ಬಿಟ್ಟು. ಸೋಮನಾಥ ಟೆಂಪಲ್ಗೆ ಹೋಗೋಣ ಅಂತ ಅಂದ್ಬಿಟ್ಟು ಅಲ್ಲೇ ಪಕ್ಕದಲ್ಲಿರುವಂಥ ಸೋಮೇಶ್ವರ ಬೀಚ್ಗೆ ಫಸ್ಟ್ ಬಂದಿದ್ದು. ಯಾಕೆ ಅಂತ ಹೇಳಿದ್ರೆ, ದೇವಸ್ಥಾನ ಈಗ ಆಲ್ರೆಡಿ ಕ್ಲೋಸ್ ಆಗಿದೆ, ಓಪನ್ ಆಗೋದು ತುಂಬ ಹೊತ್ತಿದೆ ಅಂತ ಅಂದ್ಬಿಟ್ಟು ಫಸ್ಟು ಬೀಚಿಗೆ ಹೋಗ್ಬಿಟ್ಟು ಬರೋಣ ಅಂತ ಬಂದ್ವಿ. ಆದರೆ ನಮ್ಮ ಏನು ಅಲ್ಲಿ ಬಂದಿರೋದು ರಾಂಗ್ ಟೈಮಿಂಗ್ ಅಂತ ಅನ್ಬೋದು. ಯಾಕೆಂದರೆ ತುಂಬಾ ಬಿಸಿಲಿತ್ತು. ಹಾಗೆ ಅಲೆಗಳು ಕೂಡ ಜಾಸ್ತಿಯಾಗಿ ಯಾವಾಗಲೂ ಬರ್ತಾ ಇರುತ್ತೆ. ಆದರೆ
ನಾವು ಬಂದಿರುವಂಥ ಟೈಮಿಂಗ್ ಸರಿ ಇರಲಿಲ್ಲ ಅಂತ ಅನ್ನಿಸ್ತು. ಯಾಕೆಂದರೆ ತುಂಬಾ ಬಿಸಿಲು, ಅಲ್ಲೆಲ್ಲೂ ಕೂತ್ಕೊಳ್ಳೋದಕ್ಕೂ ಕೂಡ ಎಲ್ಲೂ ಜಾಗ ಇರಲಿಲ್ಲ. ಫುಲ್ ನಮ್ಮ ಊರಲ್ಲಿ ಯಾವ ಥರ ಬೀಚ್ ಇರುತ್ತೆ ಅಲ್ವಾ, ಅದೇ ಸೇಮ್ ಅದೇ ಥರ ಇತ್ತು. ತುಂಬ ಡೀಪಾಗೂ ಕೂಡ ಇತ್ತು. ಮುಂದೆ ಎಲ್ಲ ಹೋಗಿ ಆಟ ಆಡೋದಕ್ಕೆಲ್ಲ ಆಗ್ತಿರಲಿಲ್ಲ. ಈ ಥರನೇ ಮರಳು ಆ ಥರ ಎಲ್ಲ ಇರುತ್ತೆ ನಮ್ಮ ಊರಲ್ಲೂ ಕೂಡ. ನಮ್ಮೂರಲ್ಲೂ ಕೂಡ ಬಿಸಿಲಿಗೆ ಹೋಗಿ ಅಲ್ಲಿ ಕೂತ್ಕೊಂಡು ಆಟ ಆಡೋದಕ್ಕೆಲ್ಲ ಆಗಲ್ಲ. ಇಲ್ಲೂ ಕೂಡ ಅದೇ ಥರನೇ ಇತ್ತು ಸೇಮ್. ಹಾಗೆ ತಣ್ಣೀರ್ಬಾವಿ ಬೀಚ್ ನೋಡೋದಕ್ಕೂ ಇದಕ್ಕೂ ತುಂಬ ಡಿಫ್ರೆಂಟ್ ಆಗಿತ್ತು ಅಂತ ಅನ್ನಿಸ್ತು. ಅಲ್ಲಿ ತುಂಬ ದೂರ ತನಕ ಹೋಗಿ ಆಟ ಆಡಿ ಎಲ್ಲ ಬರ್ಬೋದಿತ್ತು. ಇಲ್ಲಿ ಏನಂತ ಹೇಳ್ತಾರೆ, ನಮ್ಮ ಊರ ಕಡೆ ಸೆಳ್ತ ಅಂತ ಹೇಳ್ತಾರೆ, ಎಳ್ಕೊಂಡು ಹೋಗುವಷ್ಟು ಫೋರ್ಸೇಬಲಿಯಾಗಿ ನೀರು ಬರ್ತಾ ಇತ್ತು ಅಂತ ಹೇಳ್ಬೋದು. ಹಾಗೆ ಅಲ್ಲಿ ಕೂತ್ಕೊಳ್ಳೋದಕ್ಕೆ ಯಾವುದೇ ರೀತಿಯಾದ ಪ್ಲೇಸ್ ಇಲ್ಲದೇ ಇರೋ ಕಾರಣ ನಾವೇನು ಮಾಡಿದ್ವಿ ಅಂತ ಹೇಳಿದರೆ, ವಾಪಸ್ಸು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಸ್ವಲ್ಪ ತಂಪಾದ ಜಾಗ ಇರುತ್ತೆ ಅಲ್ವಾ, ಅಲ್ಲಿ ಹೋಗಿ ಕೂತ್ಕೊಂಡು ಆಮೇಲೆ ದೇವಸ್ಥಾನ ಯಾವಾಗ ಓಪನ್ ಆಗುತ್ತೆ ಅಲ್ಲಿ ದರ್ಶನ ಮಾಡಿಕೊಂಡು ಬರೋಣ ಅಂತ ಅಂದ್ಕೊಂಡು ಹೋದ್ವಿ. ಕುಡುಪಲ್ಲೂ ಕೂಡ ದರ್ಶನ ಮಾಡೋಕ್ಕಾಗಲಿಲ್ಲ, ಹೊರಗಿಂದ ನಮಸ್ಕಾರ ಮಾಡಿ ಬಂದಿರೋದ್ರಿಂದ. ಇಲ್ಲಿ ಸೋಮನಾಥ ಟೆಂಪಲ್ ಕೂಡ ಅಂದರೆ ಓಪನ್ ಆಗೋದು ಲೇಟ್ ಆದರೂ ಪರವಾಗಿಲ್ಲ, ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿಬಿಟ್ಟೇ ದೇವ್ರ ದರ್ಶನ ಮಾಡಿಕೊಂಡೇ ಹೋಗಬೇಕು ಅಂತ ಅಂದ್ಬಿಟ್ಟು ಒಂದು 2 hours ಏನೋ ನಾವು ವೆಯ್ಟ್ ಮಾಡಿದ್ವಿ. ಬೀಚಿಂದ ಸ್ವಲ್ಪ ದೂರನೇ ಇದೆ ದೇವಸ್ಥಾನ. ಮೆಟ್ಲೆಲ್ಲ ಎಷ್ಟು ಚೆನ್ನಾಗಿದೆ ನೋಡಿ. ಇದು ಸೋಮನಾಥ ಟೆಂಪಲ್. ಇಲ್ಲಿ ಅಂದರೆ ಕೂತ್ಕೊಳ್ಳೋದಕ್ಕೆಲ್ಲ ಪ್ರಶಾಂತವಾಗಿ ಚೆನ್ನಾಗಿದೆ, ಗಾಳಿ ಎಲ್ಲ ಬೀಸುತ್ತೆ, ಚೆನ್ನಾಗಿದೆ. ಸಮುದ್ರ ಹತ್ತಿರ ಇರೋದ್ರಿಂದ ಸ್ವಲ್ಪ ಗಾಳಿ ಚೆನ್ನಾಗಿ ಬೀಸುತ್ತೆ. ನಾವು ಒಂದು 3 ಗಂಟೆ ಅಥವಾ 3:15 ಹಾಗೇನೋ ಆಗಿರಬಹುದು ಬಂದಿರಬೇಕಾದ್ರೆ. ದೇವಸ್ಥಾನ ಒಂದು 5:15, 5:30 ಅಷ್ಟೊತ್ತಿಗೆ ಓಪನ್ ಅಂತ ಹೇಳಿದ್ರು. ಇವಾಗ ನಾವು ಮೆಟ್ಲು ಹತ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿ ಪಕ್ಕದಲ್ಲಿ ಒಂದು ದೇವಿ ದೇವಸ್ಥಾನವೂ ಕೂಡ ಇದೆ. ಹಾಗೆ ಸ್ವಲ್ಪ ಮುಂದೆ ಮೆಟ್ಲು ಕೂಡ ಇದೆ, ಅಲ್ಲಿ ನಡ್ಕೊಂಡು ಹೋಗಿ ಅಲ್ಲೇ ಪಕ್ಕದಲ್ಲೇ ಕೂತ್ಕೊಂಡ್ವಿ. ದೇವಸ್ಥಾನ ಇನ್ನೂ ಒಳಗಡೆದು ಗರ್ಭಗುಡಿ ಇನ್ನೂ ಬಾಗಿಲು ತೆಗೆದಿರಲಿಲ್ಲ. ಅಲ್ಲೂ ಕೂಡ ತುಂಬ ಜನ ವೆಯ್ಟ್ ಮಾಡ್ತಾನೇ ಇದ್ದರು. ಕೆಲವರು ಕೇಳ್ಕೊಂಡು ಹೋಗ್ತಾನೆ ಇದ್ದರು, ತುಂಬ ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು. ಮೆಟ್ಲೆಲ್ಲ ಹತ್ತಿ ಆದಮೇಲೆ ದೇವಸ್ಥಾನದ ಅಲ್ಲಿ ಮೆಟ್ಲು ಮೇಲಿಂದ ನೋಡಿದ್ರೆ ಈ ಥರ ಕಾಣಿಸುತ್ತೆ ನೋಡಿ, ಯಾವ ಥರ ಹಸಿರು ತುಂಬಿರುವಂಥ ಮರ ಗಿಡ ಎಲ್ಲ. ಮತ್ತು ಮೇಲ್ಗಡೆಯಿಂದ ಕೆಳಗಡೆ ಯಾವ ಥರ ಕಾಣಿಸುತ್ತೆ ನೋಡಿ, ಎಷ್ಟು ಚೆನ್ನಾಗಿದೆ. ಹಾಗೆ ತುಂಬ ಪ್ರಶಾಂತವಾಗಿ ಕೂಡ ಇತ್ತು. ತುಂಬ ಜನ ಬಂದು ಕೇಳ್ಕೊಂಡು ಕೂಡ ಹೋಗ್ತಾ ಇದ್ದರು, ಅಂದರೆ ತುಂಬ ಹೊತ್ತು ವೆಯ್ಟ್ ಮಾಡಬೇಕು ಅಂತ. ಆದರೆ ನನಗೆ ಕುಡುಪು ದೇವಸ್ಥಾನ ಮಿಸ್ ಆಗಿರೋದು ತುಂಬಾ ಬೇಜಾರಾಗಿತ್ತು. ಸೊ ಹಾಗಾಗಿ ಈ ದೇವಸ್ಥಾನ ದರ್ಶನ ಕೂಡ ಮಿಸ್ ಮಾಡೋದಕ್ಕೆ ನನಗೆ ಇಷ್ಟ ಇರಲಿಲ್ಲ. 2 hours ಆದರೂ ಪರವಾಗಿಲ್ಲ, ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿಬಿಟ್ಟು ದರ್ಶನ ಮಾಡಿಕೊಂಡೇ ಹೋಗಬೇಕು ಅಂತ ಅಂದ್ಕೊಂಡು ಕೂತ್ಕೊಂಡಿದ್ವಿ. ಕುಡುಪು ಅಲ್ಲಿ ಅನಂತ ಪದ್ಮನಾಭ ದೇವರಿತ್ತು. ಅಲ್ಲಿ ಏನಾಯಿತು ಅಂತ ಹೇಳಿದ್ರೆ, ದೇವಸ್ಥಾನ ಕ್ಲೋಸ್ ಆಗಿತ್ತು, ಆದರೆ ಅದ್ರ ಹಿಂದ್ಗಡೆ ನಾಗದೇವರ ದೇವಸ್ಥಾನ ಇತ್ತು. ಅಲ್ಲಿ ಕೈ ಮುಕ್ಕೊಂಡು ಬಂದ್ವಿ. ಆದರೆ ಅಲ್ಲಿ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ, ಬಟ್ ಅದು ಎಲ್ಲಿ ಮಿಸ್ ಆಗಿದೆ ಅಂತ ನನಗೆ ಗೊತ್ತಿಲ್ಲ. ಎಷ್ಟು ಹುಡುಕಿದ್ರೂ ಸಿಕ್ಕಲಿಲ್ಲ. ಸೊ ಸಾರಿ, ಅದು ಹಾಕೋಕ್ಕಾಗಲಿಲ್ಲ. ನಮ್ಮ ಊರಿನ ಕಡೆ ಒಂದು ಮಾತು ಹೇಳ್ತಾರೆ ನಮ್ಮ ಹಿರಿಯರೆಲ್ಲ, ಆ ದೇವಸ್ಥಾನಕ್ಕೆ ಹೋದಾಗ ಅದರ ಕಳಶವನ್ನು ನೋಡಬೇಕು ಅಂತ. ಅದೇನು ಮೇಲ್ಗಡೆ ಗೋಪುರದ ಮೇಲ್ಗಡೆ ಒಂದು ಕಳಶ ಇರುತ್ತಲ್ಲ, ಅದನ್ನು ನೋಡಬೇಕು ಅಂತ ಹೇಳ್ತಾರೆ. ಸೊ ಹಾಗಾಗಿ ಯಾವ ದೇವಸ್ಥಾನಕ್ಕೆ ಹೋದರೂ ಕೂಡ ದೇವರ ಕಲಶವನ್ನು ನೋಡಲು ನಾವು ಯಾವತ್ತೂ ಮರೆಯೋದಿಲ್ಲ. ಇವಾಗ ನಾವು ದರ್ಶನ ಮಾಡೋದಕ್ಕೆ ಬಂದಿರುವಂಥದ್ದು ಮಂಗಳಾದೇವಿ ದೇವಸ್ಥಾನಕ್ಕೆ. ಇದು ಮೇನ್ ರೋಡಲ್ಲೇ ದೇವಸ್ಥಾನ ಇದೆ, ಹಾಗಾಗಿ ನಿಮಗೆ ತೋರಿಸ್ತಾ ಇದ್ದೀನಿ ಹೇಗಿದೆ ಅಂತ ಅಂದ್ಬಿಟ್ಟು. ಇವಾಗ ನಾವು ದರ್ಶನ ಮಾಡೋದಕ್ಕೆ ಒಳಗಡೆ ಹೋಗ್ತಾ ಇದ್ದೀವಿ. ಮಂಗಳಾದೇವಿ ದರ್ಶನ ಮಾಡಿಕೊಂಡು ನಾವಿವಾಗ ಬಂದಿರುವಂಥದ್ದು ಕುದ್ರೋಳಿ ದೇವಸ್ಥಾನಕ್ಕೆ. ಇಲ್ಲಿ ತುಂಬ ಟೆಂಪಲ್ ಇದೆ. ಈ ಗೋಪುರ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ತುಂಬ ಅಂದರೆ ತುಂಬ ಟೆಂಪಲ್ ಇದೆ ಅಂತ ಅನ್ನಿಸ್ತು. ಸಾಯಿಬಾಬಾ ಮಂದಿರ ಆಗಿರ್ಬೋದು ನೀವೀಗ ನೋಡ್ತಾ ಇರುವಂಥದ್ದು. ಹಾಗೆ ಪಕ್ಕದಲ್ಲಿ ಆಂಜನೇಯ ದೇವಸ್ಥಾನ ಕೂಡ ಇದೆ. ಇಲ್ಲಿ ಎಷ್ಟು ದೊಡ್ಡ ನಂದಿ ಇದೆ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಹಾಗೆ ಸುತ್ತಮುತ್ತಲ ನೋಡಿದಾಗಲೂ ಕೂಡ ಅಲ್ಲಿ ಹತ್ತಿರದಲ್ಲಿ ತುಂಬ ದೇವಸ್ಥಾನಗಳು ಕಾಣಿಸ್ತಾ ಇದೆ. ತುಂಬ ಅಂದರೆ ದೊಡ್ಡ ಜಾಗದಲ್ಲಿ ದೇವಸ್ಥಾನ ನಿರ್ಮಾಣ ಮಾಡಿದ್ದಾರೆ ಅಂತ ಹೇಳ್ಬೋದು. ಅಂದರೆ ತುಂಬ ಜನರು ಬಂದು ಅಲ್ಲೆಲ್ಲ ಕೂತ್ಕೊಂಡು ಪ್ರಶಾಂತವಾಗಿತ್ತು ವಾತಾವರಣ. ದೇವಸ್ಥಾನದ ವಾತಾವರಣ ಅಂದರೆ ಪಾಸಿಟಿವ್ ವೈಬ್ ಯಾವಾಗಲೂ ಇದ್ದೇ ಇರುತ್ತೆ. ಇವಾಗ ನಾವು ದರ್ಶನ ಮಾಡಿಕೊಂಡು ಹೊರಗಡೆ ಬಂದ್ವಿ. ಅದು ಕೃಷ್ಣನ ದೇವಸ್ಥಾನ ಆಗಿತ್ತು. ಇಲ್ಲಿ ನೋಡಿ, ಅರ್ಜುನ ಮತ್ತು ಕೃಷ್ಣಂದು ರಥದಲ್ಲಿ ಕೂತಿರುವಂಥದ್ದು
ಒಂದು ಸ್ಟ್ಯಾಚ್ಯೂ ಟೈಪ್ ಮಾಡಿದರು. ತುಂಬಾ ಚೆನ್ನಾಗಿತ್ತು. ಹಾಗೆ ಅಲ್ಲಿ ನೀವು ನೋಡ್ತಾ ಇರ್ಬೋದು ಅದರ ಬಿಲ್ಡಿಂಗ್ ಆಗಿರ್ಬೋದು, ಅದು ಪಕ್ಕದಲ್ಲೇ ಇರುವಂತಹ ಒಂದು ಕಲಾಮಂದಿರ ಟೈಪ್ ಕಲಾಮಂಟಪ ಅಲ್ಲಿ ಕಾಣಿಸ್ತಾ ಇತ್ತು. ಎಲ್ಲ ಫಂಕ್ಷನ್ಸ್ ಅಂದರೆ ಡಾನ್ಸ್ ಪ್ರೋಗ್ರಾಮ್ ಆ ಥರದ್ದೇನಾದರೂ ನಡಿಬೋದು ಅಂತ ಅಂದ್ಕೊಂಡೆ ನಾನು. ನನಗೆ ಸ್ವಲ್ಪ ಅಂದರೆ ಅಲ್ಲೇ ಎಲ್ಲ ಕೂತ್ಕೊಂಡು, ಅಂದರೆ ತುಂಬ ದೇವಸ್ಥಾನಗಳು ಹತ್ತತ್ರ ಇರೋದ್ರಿಂದ, ಎಲ್ಲ ದೇವಸ್ಥಾನಕ್ಕೆ ಹೋಗಬೇಕಾಗಿರೋದ್ರಿಂದ ಮತ್ತು ಟೈಮ್ ಕೂಡ ತುಂಬ ಕಡಿಮೆ ಇರೋದ್ರಿಂದ ನಾವು ಜಾಸ್ತಿ ಹೊತ್ತು ಎಲ್ಲೂ ಕೂಡ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡೋಕ್ಕೆಲ್ಲ ಹೋಗಲಿಲ್ಲ. ಇಲ್ಲಿ ನೋಡಿ ಎಷ್ಟು ದೊಡ್ಡದು ಕಳಶ ಕಾಣಿಸ್ತಾ ಇದೆ ನಿಮಗೆ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಹತ್ತಿರದಿಂದ ತೋರಿಸುವ ಪ್ರಯತ್ನ ಕೂಡ ಮಾಡಿದ್ದೀನಿ ನಾನು. ಹಾಗೆ ದೇವಸ್ಥಾನದ ಏನು ಗೋಪುರದ ಮೇಲ್ಗಡೆ ಒಂದು ಕಂಬ ಬರುತ್ತಲ್ಲ, ಅದು ಕರೆಕ್ಟಾಗಿ ನಂಗೆ ಗೊತ್ತಿಲ್ಲ ಅದರದ್ದು ಏನು ಹೆಸರು ಹೇಳ್ತಾರೆ ಅಂತ. ಅದು ನೀವು ನೋಡ್ತಾ ಇರ್ಬೋದು ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಗೋಪುರದ ಮಧ್ಯದಲ್ಲಿ ಬಂದಿದೆ ಅದು. ಹಾಗೆ ಇಲ್ಲಿ ನೀವು ಪಕ್ಕದಲ್ಲಿ ಒಂದು ನೋಡ್ತಾ ಇರ್ಬೋದು, ರಥ ಇಟ್ಟಿದ್ದಾರೆ. ಜಾತ್ರೆ ನಡಿಬೇಕಾದ್ರೆ ಈ ರಥದಲ್ಲಿ ದೇವ್ರದ್ದು ಉತ್ಸವ ಮೂರ್ತಿನ ಇಟ್ಕೊಂಡು ಮೆರವಣಿಗೆ ಮಾಡ್ತಾರೆ ಅಂತ ಅನಿಸುತ್ತೆ ನನಗೆ. ಹಾಗೆ ಒಂದು ಸುತ್ತು ದೇವಸ್ಥಾನದ ಸುತ್ತು ಬರೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ಇವಾಗ. ತುಂಬಾ ಜಾಗ ಇತ್ತು, ಅಂದರೆ ತುಂಬ ಜನ ಬರ್ತಾರೆ ಅಂತ ಅನಿಸುತ್ತೆ ಈ ದೇವಸ್ಥಾನಕ್ಕೆ. ನೀವು ಅಲ್ಲಿ ನೋಡ್ತಾ ಇರ್ಬೋದು ಶ್ರೀ ಕ್ಷೇತ್ರ ಕುದ್ರೋಳಿ ಅಂತ. ಹಾಗೆ ಒಂದು ದೇವಸ್ಥಾನದ ಸುತ್ತಿ ಬರೋಣ ಅಂತ ಅಂದ್ಬಿಟ್ಟು ಅಂದರೆ ಹೋಗ್ತಾ ಇದ್ವಿ. ಆವಾಗ ನನಗೆ ಕಾಣಿಸಿರೋದು ಈ ಕೆರೆಯ ಸುತ್ತಲೂ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಲ್ವಾ. ಶಿವನ ಒಂದು ವಿಗ್ರಹವನ್ನು ಮಾಡಿದ್ದಾರೆ. ಹಾಗೆ ತ್ರಿಶೂಲ ಹಿಡಿದಿರುವಂಥ ಶಿವನನ್ನು ಕೂಡ ಮಾಡಿದ್ದಾರೆ, ನಂದಿಯನ್ನು ಕೂಡ ಮಾಡಿದ್ದಾರೆ. ಇದಕ್ಕೂ ಕೂಡ ಒಂದು ಏನಾದರೂ ಅಂದರೆ ಕತೆ ಇರಬಹುದು, ಅದು ನನಗೆ ಸರಿಯಾಗಿ ಗೊತ್ತಿಲ್ಲ. ಏನಾದರೂ ಒಂದು ಕತೆ ಇಟ್ಕೊಂಡೇ ಒಂದೇನಾದರೂ ಮಾಡಿರ್ತಾರೆ ಅನ್ನೋದು ನನ್ನ ಅನಿಸಿಕೆ ಅಷ್ಟೇ. ನಾವು ಹೋಗಿರುವಾಗ ಸ್ವಲ್ಪ ಕತ್ಲಾಗಿರೋದ್ರಿಂದ ಅಲ್ಲಿ ಎಲ್ಲ ಲೈಟ್ ಕೂಡ ಆನ್ ಮಾಡಿದರು. ಮತ್ತು ನೋಡೋದಕ್ಕೆ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ದೇವಸ್ಥಾನ ಆಗಿರ್ಬೋದು, ಆ ಕೆರೆ ಆಗಿರ್ಬೋದು. ಇವಾಗ ದೇವಸ್ಥಾನದ ಸುತ್ತು ಈ ಥರ ಬರ್ತಾ ಇದ್ದೀವಿ ಇವಾಗ. ಆ ಸುತ್ತಿ ಬರಬೇಕಾದ್ರೆ ಅಲ್ಲಿ ಎದುರುಗಡೆ ಬಂದಾಗ ಕಾಣಿಸುತ್ತೆ ನೋಡಿ, ಇದು ಇವಾಗ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀನಿ. ದೇವಸ್ಥಾನದ ಒಳಗಡೆ ಹೋಗಿ, ಅಂದರೆ ಪ್ರತಿ ದೇವಸ್ಥಾನದಲ್ಲೂ ಅಂದರೆ ಪೂಜೆ ಮಾಡ್ತಾಯಿದ್ರು. ಸೊ ಹಾಗಾಗಿ ತೀರ್ಥ ಪ್ರಸಾದ ಎಲ್ಲ ತೊಗೊಂಡು ಅಲ್ಲೇ ಒಂದು 5 ನಿಮಿಷ ಕೂತ್ಕೊಂಡು ಆಮೇಲೆ ಹೊರಗಡೆ ಬಂದ್ವಿ. ಅಲ್ಲಿ ಪಕ್ಕದಲ್ಲಿರುವಂಥ ಸಾಯಿಬಾಬಾ ಮಂದಿರ, ಹಾಗೆ ಎಲ್ಲ ಕಡೆ ದೇವಸ್ಥಾನಕ್ಕೆ ಹೋಗಿ ಒಂದು 5 ನಿಮಿಷ ಕೂತ್ಕೊಂಡು ಆಮೇಲೆ ಹೊರಗಡೆ ಬಂದ್ವಿ. ಹೊರಗಡೆ ಅಂದರೆ ಬಂದಾದಮೇಲೆ ನೋಡಿ ನೀವು, ಅದು ದೇವಸ್ಥಾನದ ಗೋಪುರದ ಮೇಲ್ಗಡೆ ಎಷ್ಟು ಚೆನ್ನಾಗಿ ಕಳಸವನ್ನು ಜೋಡಿಸಿದ್ದಾರೆ. ಒಂದು 7 ಕಳಸ ಕಾಣಿಸ್ತು ನನಗೆ. ಆಮೇಲೆ ಹೊರಗಡೆ ಬಂದ ತಕ್ಷಣ ಇಲ್ಲಿ ಶಿವ, ಪಾರ್ವತಿ, ಗಣಪತಿ ಹಾಗೆ ಸುಬ್ರಹ್ಮಣ್ಯ ಸ್ವಾಮಿ 4 ಜನ ಇರುವಂಥದ್ದನ್ನು ಎಷ್ಟು ಚೆನ್ನಾಗಿ ವಿಗ್ರಹ ಮಾಡಿ ಕೂರಿಸಿದ್ದಾರೆ. ಹಾಗೆ ಅದರ ಸುತ್ತಲೂ ಒಂಥರ ಹಸಿರು ಥರ ಇರಲಿ ಅಂತ ಅಂದ್ಬಿಟ್ಟು ಗಿಡಗಳನ್ನು ಎಷ್ಟು ಚೆನ್ನಾಗಿ ಅಂದರೆ ಇಟ್ಟಿದ್ದಾರೆ ಅಥವಾ ಬೆಳೆಸಿದ್ದಾರೆ ಅಂತ ಹೇಳ್ಬೋದು. ಹಾಗೆ ನೀರು ಕೂಡ ಬರ್ತಾ ಇತ್ತು, ತುಂಬಾ ಚೆನ್ನಾಗಿತ್ತು. ಇನ್ನೊಂದು ದೇವಸ್ಥಾನದ ಗೋಪುರ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. 9 ಕಳಶ ಜೋಡಿಸಿದ್ದಾರೆ ಇಲ್ಲಿ. ಹಾಗೆ ಅಲ್ಲಿ ಪಕ್ಕದಲ್ಲಿ ಹದ್ದು ಅಂತ ಅನ್ಕೋತೀನಿ ಹಾರಾಡ್ತಾ ಇತ್ತು. ಹಾಗೆ ಆಕಾಶವು, ಹಾಗೆ ಗೋಪುರದ ಮಧ್ಯೆ ಮೋಡಗಳು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾವೆ ಅಂತಂದರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ನಾವು ಬರಬೇಕಾದ್ರೆ ಏನು ಮಾಡಿದ್ವಿ ಅಂದರೆ ಹಿಂದಿನ ಗೇಟಿಂದ ದೇವಸ್ಥಾನದ ಒಳಗಡೆ ಬಂದ್ವಿ. ಇವಾಗ ಮುಂದಿನ ಗೇಟಿಂದ ಬಂದರೆ ಹೇಗೆ ಕಾಣಿಸುತ್ತೆ ನೋಡಿ, 2 ಅಕ್ಕಪಕ್ಕದಲ್ಲಿ ಆನೆಗಳು ಹಾರ ಹಿಡಿದಿರುವಂಥದ್ದು. ಹಾಗೆ ಇವಾಗ ಒಳಗಡೆ ಹೋಗುವಂಥದ್ದು ದೇವಸ್ಥಾನದ ಗೋಪುರ ಎದುರುಗಡೆನೇ ಚೆನ್ನಾಗಿ ಕಾಣುತ್ತೆ. ತುಂಬಾ ಚೆನ್ನಾಗಿತ್ತು. ಹಿಂದಿನ ಗೇಟು ಅಂದರೆ ನಾವು ಬಂದಿರೋದು ಕೂಡ ಹಿಂದಿನ ಗೇಟು ಅಂತ ಅನ್ನಿಸ್ಲಿಲ್ಲ ನನಗೆ, ಅದು ಕೂಡ ತುಂಬಾ ಚೆನ್ನಾಗಿತ್ತು. ಹಾಗೆ ಮುಂದೆ ಬಂದ್ವಿ. ಇವಾಗ ನೀವು ನೋಡ್ತಾ ಇರ್ಬೋದು ನಂದಿ ಕಾಣಿಸ್ತಾ ಇದೆ. ಅಲ್ಲಿ ಎಲ್ಲ ತುಂಬ ಜನ ಕೂತ್ಕೊಂಡಿದ್ರು. ಹಾಗೆ ನಾವು ಯಾವಾಗ ಬಂದ್ವಿ ಅಲ್ಲ ಆವಾಗ್ಲಿಂದನೂ ಭಜನೆ ನಡೀತಾನೆ ಇತ್ತು. ಹಾಗೆ ನಾವು ಹೋಗೋ ತನಕನೂ ಅಲ್ಲಿ ಭಜನೆ ನಡೀತಾನೆ ಇತ್ತು. ನಾವು ಕುದ್ರೋಳಿಯಲ್ಲಿ ದರ್ಶನ ಮುಗಿಸ್ಕೊಂಡು ಆಮೇಲೆ ನೆಕ್ಸ್ಟ್ ಯಾವ ದೇವಸ್ಥಾನಕ್ಕೆ ಹೋದ್ವಿ ಅಂತ ಹೇಳಿದ್ರೆ ಶ್ರೀ ಕ್ಷೇತ್ರ ಕದ್ರಿಗೆ ಬಂದಿದ್ದೀವಿ. ಇವಾಗ ನಾವೇನು 9 ದೇವಸ್ಥಾನ ಹೋಗಬೇಕು ಅಂತ ಅಂದ್ಕೊಂಡಿದ್ವಲ್ಲ, ಅದರಲ್ಲಿ ಇದು ಕೊನೆಯ ದೇವಸ್ಥಾನ. ಬೆಳಿಗ್ಗೆ ನಾವು 10 ಗಂಟೆಗೆ ಹೊರಟ್ರು, ಆದರೆ ಕೊನೆಯ ದೇವಸ್ಥಾನಕ್ಕೆ ಬರಬೇಕಾದ್ರೆ ಅಂದರೆ ಸ್ವಲ್ಪ ಸುಸ್ತಾಗೇ ಇತ್ತು ನಮಗೆ. ಆದರೂ ಅಂದರೆ ದೇವ್ರ ದರ್ಶನ ಮಾಡೋ ಒಂದು ಏನು ಹುಮ್ಮಸ್ಸು ಇರುತ್ತಲ್ಲ ಒಳಗಡೆ,
ಅದು ಕಡಿಮೆ ಆಗಲಿಲ್ಲ ಅಂತ. ದೇವಸ್ಥಾನದ ಒಳಗಡೆ ಅಂದರೆ ದೇವಸ್ಥಾನ ಅಂದರೆ ಹೊರಗಡೆ ಆವರಣ, ಅಲ್ಲಿ ಕಾಲು ತೊಳೆಯೋಕ್ಕೆ ಕೂಡ ನೀರಿಟ್ಟಿದ್ರು. ಕಾಲು ತೊಳ್ಕೊಂಡು ಆಮೇಲೆ ಒಂದು ಪ್ರದಕ್ಷಿಣೆ ಹಾಗೆ ಬಂದು ದೇವಸ್ಥಾನದ ಒಳಗಡೆ ಹೋಗೋಣ ಅಂತ ಅಂದ್ಬಿಟ್ಟು ನಾವೆಲ್ಲ ಹೋದ್ವಿ. ಅದು ಕದ್ರಿಯಲ್ಲಿ ಏನಾಯಿತು ಅಂತ ಹೇಳಿದ್ರೆ, ದೇವಸ್ಥಾನದ ದರ್ಶನ ಮಾಡೋದಕ್ಕಿಂತ ಮುಂಚೆನೇ ದೇವ್ರದ್ದು ಗೋಪುರದ ಮೇಲ್ಗಡೆ ಇರುವಂಥ ಕಲಶ ಕಾಣಿಸ್ತು. ಹಾಗೆ ಇವಾಗ ನೀವೇನು ನೋಡ್ತಾ ಇದ್ದೀರಲ್ಲ ನಂದಿ, ಅದ್ರ ಬಾಯಿಂದ ತೀರ್ಥ ಬರ್ತಾ ಇತ್ತು. ಅದು ಕೂಡ ನನಗೆ ತುಂಬಾ ಖುಷಿ ಕೊಡ್ತು. ಹಾಗೆ ಈ ಬಿಳಿಯ ಏನು ಬಣ್ಣದಲ್ಲಿ ಆ ಗೋಪುರ ದೇವಸ್ಥಾನದ ಗೋಪುರ ಇದೆಯಲ್ಲ, ಅದು ಕೂಡ ಇನ್ನು ಮನಸ್ಸಿಗೆ ಶಾಂತಿ, ಒಂಥರ ಸಮಾಧಾನ ಕೊಡ್ತು ಅಂತ ಹೇಳ್ಬೋದು. ನಂದಿ ಬಾಯಿಂದ ಏನು ತೀರ್ಥ ಬರ್ತಿದೆ ಅಂತ ಹೇಳಿದ್ನಲ್ಲ, ಅದನ್ನು ತಗೊಂಡು ಹೋಗಿ ಅಲ್ಲಿ ಮೇಲ್ಗಡೆ ಸ್ವಲ್ಪ ಅಂದರೆ ಸ್ಟೆಪ್ಸ್ ಹತ್ತಬೇಕು. ಅಲ್ಲಿ ಹೋಗ್ಬಿಟ್ಟು ಶಿವನ ಲಿಂಗ ಇದೆ, ಆ ಲಿಂಗಕ್ಕೆ ಆ ಒಂದು ಏನು ತೀರ್ಥನ ತಗೊಂಡು ಅಭಿಷೇಕ ಮಾಡಿದ್ರೆ ಒಳ್ಳೆಯದು ಅಂತ ಹೇಳ್ತಾರೆ. ಅದನ್ನು ಕೂಡ ನಾವು ಮಾಡಿದ್ವಿ. ಆಮೇಲೆ ಆ ನಂದಿ ಬಾಯಿಂದ ಎಷ್ಟು ತಂಪಾದ ತೀರ್ಥ ಬರ್ತಾಯಿತ್ತು ಅಂತ ಹೇಳಿದ್ರೆ ತುಂಬಾ ತಂಪಾಗಿತ್ತು. ಹೊರಗಡೆ ನಾವೆಲ್ಲಾದರೂ ಅಥವಾ ಒಂದು ಕೋಲ್ಡ್ ವಾಟರ್ ಬಾಟ್ಲ್ ತೊಗೊಂಡ್ರು ಒಂದು ಅರ್ಧ ಗಂಟೆಯಲ್ಲಿ ಅದು ಒಂಥರ ಬಿಸಿ ಬಿಸಿ ಆಗ್ತಾಯಿತ್ತು. ಅಷ್ಟು ವಾತಾವರಣ ಅಂದರೆ ಬಿಸಿಲಿಂದ ಕೂಡಿತ್ತು. ಆದರೂ ಅಷ್ಟು ಬಿಸಿಲಿದ್ರೂ ಕೂಡ ಆ ನಂದಿ ಬಾಯಿಂದ ಬಂದಿರುವಂತಹ ತೀರ್ಥ ತುಂಬ ತಂಪಾಗಿತ್ತು. ತುಂಬಾ ಚೆನ್ನಾಗಿತ್ತು. ಟೇಸ್ಟು ಕೂಡ ತುಂಬಾ ಚೆನ್ನಾಗಿತ್ತು ಅಂತ ಅನ್ನಿಸ್ತು ನನಗೆ. ಅಂದರೆ ಸ್ವಲ್ಪ ಸುಸ್ತು ಕೂಡ ಆಗಿತ್ತು ನಮಗೆ ಎಲ್ಲ ಕಡೆ ತಿರುಗಿ. ಆಮೇಲೆ ಸ್ವಲ್ಪ ಹೊತ್ತು ಅಲ್ಲಿ ಕೂತ್ಕೊಂಡ್ವಿ. ನಾವು ಕೂತ್ಕೊಂಡು ಸ್ವಲ್ಪ ಹೊತ್ತಾಗಿತ್ತಷ್ಟೇ. ಅಷ್ಟೊತ್ತಿಗೆ ಅಲ್ಲಿ ಮಹಾಪೂಜೆ ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ರು. ಹಾಗೆ ತುಂಬ ಜನವೂ ಕೂಡ ಸೇರ್ತಾರೆ ಅಂತ ಅನ್ನಿಸ್ತು. ಯಾಕೆಂದರೆ ನಾವು ಅವತ್ತು ಅಲ್ಲಿ ಕೂತ್ಕೊಂಡಿದ್ದಾಗ ತುಂಬ ಜನ ಕೂಡ ಇದ್ದರು ಅಲ್ಲಿ ಪೂಜೆಗೆ ಅಂತ ಅಂದ್ಬಿಟ್ಟು. ನಾವು ಮಹಾಪೂಜೆ ಕೂಡ ನೋಡಿಕೊಂಡು ಆಮೇಲೆ ಅಲ್ಲಿಂದ ಹೊರಟ್ವಿ. ನಾನೇನು 9 ದೇವಸ್ಥಾನ ಅಂತ ಹೇಳಿದ್ನಲ್ಲ, ಅದರಲ್ಲಿ ಒಂದು ದೇವಸ್ಥಾನದ ದರ್ಶನ ಆಗಲಿಲ್ಲ. ಆದರೂ ಕೂಡ ನಾವು 9 ದೇವಸ್ಥಾನದ ದರ್ಶನ ಮಾಡಿದ್ವಿ ಲೆಕ್ಕದಲ್ಲಿ ಹಿಡಿಯೋಕ್ಕೆ ಹೋದರೆ. ಯಾಕೆ ಅಂದರೆ ಕೊರಗಜ್ಜ ಸ್ವಾಮಿಯ 2 ದೇವಸ್ಥಾನದ ದರ್ಶನ ಮಾಡಿದ್ದೀವಿ. ಹಾಗಾಗಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ವಿಡಿಯೋನ ಇಲ್ಲಿಗೆ ನಾನು ಎಂಡ್ ಮಾಡ್ತೀನಿ. ಬಾಯ್.